ಸುವರ್ಣ. ಅವನು ಮತ್ತೆ ಶ್ರಾವಣಿ. ಏನ್ ಮಾಡ್ತಿದ್ದೀರಾ ನೀವು? ರಿಮೋಟ್ ಕೊಡಿಲಿ. ನಾನ್ ಕೊಡಲ್ಲ. ರಿಮೋಟ್ ಕೊಡಿಲಿ. ನಾನ್ ಕೊಡೋದಿಲ್ಲ. ಏನಾಯ್ತು? ನನ್ ತಾಳಿ ಸಿಕ್ಕಾಕೊಂಡಿದೆ. ಅದಕ್ಕೆ ಹೇಳೋದು ಜಾಸ್ತಿ ಕಿಚ್ಚಾಡ್ಬಿಡ ಅಂತ. ಹೇಗಿದ್ದೀನಿರು ಸೂರ್ಯ, ನಿಮ್ಗೊಂದು ವಿಷಯ ಹೇಳ. ಏನು? ನನಗೆ ನಿಮ್ಮ ಹಾರ್ಟ್ ಬೀಟ್ ಕೇಳಿಸ್ತಾ ಇದೆ. ನಾನು ಬೆಳಿಗ್ಗೆ ಆಫೀಸಿಗೆ ಬೇಗ ಹೋಗ್ಬೇಕು. ನಿಂಗೂ ಕೆಲಸ ಇರತ್ತೆ ತಾನೆ? ಹೋಗಿ ಮಲಕ್ಕೋ. ಗುಡ್ ನೈಟ್. ಯಾವತ್ತು ಹಿಂಗಾಗಿಲ್ಲ, ಯಾವತ್ತೂ ಹಿಂಗಾಗಿಲ್ಲ. ಈ ಹುಡುಗಿ ಯಾಕೆ ಬಂದ್ಲು ಕಣ್ಣಲ್ಲಿ? ಬೇರೆ ಯಾರ ಹಂಗಿಲ್ಲ, ಬೇಡ ಅನ್ನೋ ಹಂಗಿಲ್ಲ. ಬೀಸಣಿಗೆ ಬೀಸಿ ಬಿಟ್ಲು ಎದೆಯಲ್ಲಿ. ಸಾವಿರಾರು ಹಾಡಿದೆ, ನಾನಂತೂ ಬರೆದಿಲ್ಲ. ಸಾವಿರಾರು ಹೆಣ್ಣಿದೆ, ಯಾವತ್ತೂ ಪ್ರೀತಿಸಿಲ್ಲ. ನಾನಾಗಿ ಸೋತಿದ್ದು ನಿಂಗೆ ತಾನೇ. ನನಗೆ ಗೌಡ್ರ ಮನೆ ಅಡ್ಗೆ ಮಾಡಕ್ ಬರಲ್ಲ ಅಂತೇಟಪ್ಪ. ಇವತ್ ನಾನ್ ಮಾಡೋ ಅಡ್ಗೆ ತಿಂದು ಇನ್ನೂ ಬೇಕು ಅಂತ ಕೇಳ್ಬೇಕು. ಹಾಗ್ ಮಾಡ್.
ಶ್ರಾವಣಿ, ನೀನು ಇಲ್ಲಿ? ಉದಯ್ ಇಲ್ಲೇನ್ ಮಾಡ್ತಿದ್ದ? ನಿನ್ಗವ್ನು ಗೊತ್ತಾ? ಅವನ ಬಗ್ಗೆ ಚೆನ್ನಾಗಿ ಗೊತ್ತು. ಇಡೀ ಪ್ರಪಂಚದಲ್ಲಿ ಅವನಷ್ಟು ಕೆಟ್ಟವನು ಯಾರೂ ಇಲ್ಲ. ನಾನು ಉದಯ್ನ ಮೀಟ್ ಮಾಡೋದಕ್ಕೂ ಕಾರಣ ಇದೆ. ನನ್ನ ಬ್ರದರ್ ಈಗ ನನ್ನ ಜೊತೆನಲ್ಲಿಲ್ಲ. ಅವನ ಬಗ್ಗೆ ಉದಯ್ಗೆ ಮಾತ್ರ ಗೊತ್ತು. ಸೊ ನಾನು ನಿನ್ನ ಪರ್ಸ್ನಲ್ ವಿಷಯ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆದರೆ ನೀನು ಉದಯಿಂದ ಆದಷ್ಟು ದೂರ ಇರು. ಅವನು ಸರಿ ಇಲ್ಲ. ಅವನು ಏನೇ ಹೇಳಿದ್ರು ಅದನ್ನು ಯಾವುದನ್ನು ನಂಬೋದಕ್ಕೂ ಹೋಗಬೇಡ. ನಿನ್ನ ಹತ್ರ ಏನಾದರೂ ಕೆಟ್ಟದಾಗಿ ಬಿಹೇವ್ ಮಾಡಿದ್ರೆ ನನಗೆ ಹೇಳು, ನಾನು ನಿಂಗೆ ಸಹಾಯ ಮಾಡ್ತೀನಿ. ಇಲ್ಲ ಇಲ್ಲ, ಅವನು ಯಾವತ್ತೂ ನನ್ನ ಹತ್ರ ಕೆಟ್ಟದಾಗ ನಡ್ಕೊಂಡಿಲ್ಲ. ಆದರೆ ನನ್ನ ಬ್ರದರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದೇ ಕೊನೆ ಅವಕಾಶ ಇರೋದು. ಪ್ಲೀಸ್, ನೀನು ಮಧ್ಯ ಬಂದು ಎಲ್ಲಾನು ಹಾಳು ಮಾಡಬೇಡ ಶ್ರಾವಣಿ. ಶ್ರಾವಣಿ, ಐ ಆಮ್ ಸಾರಿ. ನಾನು ಹೊರಡಬೇಕು. ಸಿ ಯು. ಉದಯ್ ಅನಿತಾಗೆ ಹೆಲ್ಪ್ ಮಾಡ್ತಾ ಇದ್ದಾನ? ಓ ಗಾಡ್, ಕೇಳೋದಕ್ಕೆ ವಿಚಿತ್ರವಾಗಿದೆ. ಏನಿರ್ಬೋದು? ಈ ವಿಷಯ ತಿಳ್ಕೊಳಕ್ಕಾದ್ರೂ ನಾನು ಉದಯ್ ಜೊತೆ ಮಾತಾಡಲೇಬೇಕು. ರಾಜೆ, ಆ ಹೆಚ್ಚಿರ ತರಕಾರಿ ಕೊಡು. ಅಯ್ಯ, ಈ ತರಕಾರಿ ತೊಳೆಯೋದೇ ಯಾವಾಗ, ಹೆಚ್ಚೋದೇ ಯಾವಾಗ ನೀನು? ಬತ್ತ ಬತ್ತ ಯಾಕೋ ಸ್ಯಾನೆ ಸೋಂಬೇರಿ ಆಯ್ತಾ ಇದೆಯಾ ನೋಡು. ಬಿರ್ಬೇರಿನ ಮಾಡ್ಕೊಡು. ಇದೇನು ಅಡುಗೆ ಮಾಡವಾ? ಅದು ಅತ್ತಿಗೆದು. ಇವ್ರ ಹತ್ರನೇ ಅಂತೆ ಕಲಿಯಕ್ಕೆ ಹೋಯ್ತಾ ಇರೋದು. ಹ್ಞೂ, ಯಾರಿದು? ಫೋಟೋ ಈ ಪುಸ್ತಕದಾಗೆ? ಅಮ್ಮವ್ರೆ, ಅವತ್ತು ಇವ್ರು ನಮ್ಮ ಮನೆಗೆ ಬಂದಿದ್ರು. ಇವಳು ಮನೆ ಗಂಟೆ ಬಂದಿದ್ಲ? ಹ್ಞೂ ಅಮ್ಮವ್ರೆ. ಯಾವತ್ತೋ? ಜ್ಞಾಪನ ಇಲ್ಲ ಅಮ್ಮವ್ರೆ. ಅವತ್ತು ಶ್ರಾವಣಿ ಅದಕ್ಕೆ ಜೊತೆನೂ ಮಾತಾಡ್ತಿದ್ರು, ದೀಕ್ಷನ್ನು ವಿಚಾರಿಸಿದ್ರು. ಹಾ, ಜ್ಞಾಪನ ಬಂತು. ಅವತ್ತು ಶ್ರಾವಣಿ ಅದಕ್ಕೆ ವ್ರತ ಮಾಡ್ತಿದ್ರಲ್ಲ, ಅವತ್ತಿನ ದಿನ ಬಂದಿದ್ರು. ಸರಿ ಸರಿ, ಬಿರ್ಬಿರ್ನೆ ತರಕಾರಿ ಎಲ್ಲ ಹೆಚ್ಚಿ ಬೇಕಾಕು. ಇಸ್ತಿಯ ಇಲ್ಲಿ ಗಂಟ ಬಂದಿದೆ ಅಂದರೆ ಶ್ರಾವಣಿ ಹೆಂಗಾರ ಮಾಡಿ ತಡೀಲೇಬೇಕು. ಇಲ್ಲ ಅಂದರೆ ಬಹು ಕಷ್ಟ ಆಗ್ಬಿಡ್ತದೆ. ಎಲ್ಲೂ ಈ ಮನೆ ಮೇಲೆ ಬೀಳ್ಬಾರ್ದು, ಹಂಗೆ ಮಾಡ್ತೀನಿ. ಶ್ರಾವಣಿಯವರು, ನಮಗೋಸ್ಕರ ಕಾಯ್ತಿರೋ ಹಾಗಿದೆ. ಏನ್ ಸಮಾಚಾರ? ಮುಗಿತಾ ನಿಂದು? ನಂಗೊಂದು ವಿಷಯ ಗೊತ್ತಾಗ್ಬೇಕಾಗಿತ್ತು. ಅನಿತಾ ನಿಂಗೆ ಹೇಗೆ ಗೊತ್ತು? ನೀವು ಹೀಗೆ ಕೇಳಿದ ತಕ್ಷಣ ಹೇಳ್ಬಿಡ್ತೀನಿ ಅಂತ ಅನ್ಕೊಂಡ್ರ? ಕರೆಕ್ಟ್ ಅಲ್ವಾ? ನೀನು ಯಾವ ವಿಷಯ ತಾನೇ ಹೇಳ್ತೀಯ? ಆದ್ರೆ ಮತ್ತೆ ನಿನ್ನ ಹಳೆ ಬುದ್ಧಿನ ಆ ಹುಡುಗಿ ಹತ್ರ ಏನಾದರೂ ತೋರ್ಸಕ್ ಹೋದ್ರೆ ನಾನು ನೇರವಾಗಿ ಹೋಗಿ ಪ್ರಿಯಾಂಕಾಗೆ ಹೇಳ್ಬೇಕಾಗತ್ತೆ. ಅದೇ ರಾಗ, ಅದೇ ಹಾಡು. ಪ್ರಿಯಾಂಕಾ ಅವಳ ಪ್ರಪಂಚದಲ್ಲಿ ಅವಳು ಆರಾಮಾಗಿದ್ದಾಳೆ. ಅವಳು ಅಲ್ಲೇ ಇರೋದಕ್ಕೆ ಬಿಡಿ. ಆದ್ರೆ ಅನಿತಾ ವಿಷಯ ಏನಪ್ಪ ಅಂದ್ರೆ,
ನಾನು ಎಲ್ಲನೂ ಹೇಳಬೇಕು ಅಂತ ರೂಲ್ಸ್ ಇದೆಯಾ? ಹೇಳಲ್ಲ. ಡಿಸ್ಗಸ್ಟಿಂಗ್. ರಾವಣಿಯವರೇ, ರಾವಣಿಯವರೇ, ಎಲ್ಲ ಹೇಳದೆ ಇದ್ರು ಒಂದು ವಿಚಾರ ಹೇಳ್ತೀನಿ. ಇದೊಂಥರ ಎಚ್ಚರಿಕೆ ಗಂಟೆ ಇದ್ದ ಹಾಗೆ. ಅನಿತಾಳಿಂದ ನಿಮ್ಮ ಲೈಫು ಅಲ್ಲೋಲ ಕಲ್ಲೋಲ ಆಗೋದಂತೂ ನಿಜ. ಒಂದೇ ಒಂದು ಸತ್ಯದಿಂದ ನಿಮ್ಮ ಲೈಫು ಅವನು ಮತ್ತೆ ಶ್ರಾವಣಿ. ಮುಂದೆ ಇದೇ ಸಖತ್ತು ಟ್ವಿಸ್ಟ್. ರೈಟ್ ಅಂಡ್ ವಾಚ್. ಗೀತಾಯಿಂದ ನನಗೇನು ಪ್ರಾಬ್ಲಮ್ ಆಗುತ್ತೆ? ಅವಳು ಹೇಗೆ ನನ್ನ ಲೈಫಲ್ಲಿ ಇಂಟರ್ಫಿಯರ್ ಕೊಡ್ತಾಳೆ? ಉದಯ್ ಸರಿ ನನ್ನಿಂದ ಏನೋ ಮುಚ್ಚಿಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಏನಿರ್ಬೋದು? ಹಲೋ ಚೆನ್ನೈ ಸುಂದರಿ, ಯಾಕೆ ಹೀಗೆ ಕೂತಿದ್ಯಾ? ಮನೇಲಿ ಯಾರೂ ಇಲ್ಲ. ಅತ್ತೆ ಮಾವ ಶೋಭಾ ಆಂಟಿ ಮನೆಗೆ ಹೋಗಿದ್ದಾರೆ. ಪ್ರಿಯಾಂಕಾ ಉದಯ್ ಆಚೆ ಹೋಗಿದ್ದಾರೆ. ಕಮಲ್ ಇಲ್ಲ. ಮೋಸ್ಟ್ಲಿ ಅವ್ನ ಫ್ರೆಂಡ್ಸ್ ಜೊತೆ ಹೋಗಿರ್ಬೋದು. ಸರಿ ಸರಿ, ನಾ ಫ್ರೆಶ್ ಅಪ್ ಆಗಿ ಬರ್ತೀನಿ, ಊಟಕ್ಕೆ ರೆಡಿ ಮಾಡಿ. ಹಲೋ, ಪಾರ್ಥಿಬನ್ ಸರ್, ನೀವೊಂದು ಕೆಲಸ ಮಾಡಿ, ನಾಳೆ ಮನೆಗೆ ಬಂದು ಇಲ್ಲೇ ಕಲೆಕ್ಟ್ ಮಾಡ್ಕೊಂಬಿಡಿ. ಓಕೆ, ಥ್ಯಾಂಕ್ ಯು. ಚಪಾತಿ ಕಾಳು ಫ್ರೈ ಮಾಡಿದ್ದೀನಿ. ನಮ್ಮ ಡಬ್ಬಾಗ ಇಷ್ಟ ಆಗುತ್ತೋ ಅಲ್ವೋ? ಇಷ್ಟ ಆದರೆ ಓಕೆ, ಇಲ್ಲ ಅಂದರೆ ಇಷ್ಟುದ್ದ ಲೆಕ್ಚರ್ ಮಾಡ್ತಾರೆ. ಮುರುಘಾ, ಪ್ಲೀಸ್ ಡೂ ಸೇವ್ ಮೀ. ಅಡುಗೆ ಅಂದ್ರೆ ಹೀಗಿರ್ಬೇಕಪ್ಪ. ಕಾಳು ಫ್ರೈ ನೋಡು, ಏನ್ ಸಖತ್ತಾಗಿದೆ. ನಮ್ಮ ಅವ್ವನ್ ನೋಡ್ಕೊಳ್ಳಿ, ಕೆಲಸ ಇದ್ರೆ ಅಡುಗೆ ಕಲಿಯಕ್ಕೆ ಹೋಗ್ತಾಳಂತೆ, ಅಡುಗೆ ಕಲಿಯಕ್ಕೆ. ಬಾ, ಆಹಾ, ಏನ್ ಟೇಸ್ಟು, ಏನ್ ಕತೆ. ಅಡುಗೆ ಮಾಡಿದ್ರೆ ಇನ್ನ ಬೇಕು ಬೇಕು ಅನ್ಸ್ಬೇಕು. ಕನ್ನ ಇದು ಕೊಟ್ಟುಡು, ಇದು ಸಾಪಾಡು. ಹಾಯ್ ಮಗಳೇ, ಊಟ ಮಾಡಿದ್ಯಾ? ಹೇಗಿತ್ತು ಟೇಸ್ಟು? ನಿಮ್ಮ ಶ್ರಾವಣಿ ಅಮ್ಮಂಗೆ ಹೇಳು, ಅಡಿಗೆ ಈ ತರ ಮಾಡಿದ್ರೆ ಚಾಲೆಂಜ್ ಅಲ್ಲಿ ಗೆಲ್ಲಕ್ಕಾಗದು, ಇಲ್ಲ ಅಂದ್ರೆ ತಿರುಪತಿ ನಾಮನೆ. ನೀನು ನೋಡ್ಕೊಂಡು ದೀಕ್ಷೆನೂ ನಗುವಾಗಾದ್ಲು. ಇನ್ನಾರು ಸ್ವಲ್ಪ ಬುದ್ಧಿ ಕಲಿ ನೋಡೋ. ನೀನು ಒಳ್ಳೆ ಡಾಕ್ಟರ್ ಅಂತೂ ಆಗಿಲ್ಲ, ಅಟ್ಲೀಸ್ಟ್ ಒಳ್ಳೆ ಅಡಿಗೆ ಒಳಾದ್ರೂ ಆಗು. ಪಪ್ಪ, ಶ್ರಾವಣಿ ಅಮ್ಮ ಚೆನ್ನಾಗಿ ಅಡಿಗೆ ಮಾಡಿದ್ರೆ ಏನ್ ಬೇಕಾದ್ರೂ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ, ನೆನ್ಪಿದ್ಯಾ? ನಾನು ಯಾರ ಮಗಳೇ? ಸೂರ್ಯ ಗೌಡ. ಗೌಡ್ರ ಹುಡ್ಗ ಹೇಳಿದ ಮಾತು ಯಾವತ್ತಾದ್ರು ತಪ್ಪಿದಾರ? ನೀನು ಶ್ರಾವಣಿ ಅಮ್ಮ ಈ ತರ ಅಡ್ಗೆ ಮಾಡ್ಲಿ,
ಆಮೇಲೆ ಏನ್ ಬೇಕಾದ್ರೂ ಕೇಳಿ ಕೊಡ್ಸೋಣ. ಈ ಚೆನ್ನೈ ಅವ್ರಿಗೆ ನಮ್ಗೆ ಗೌಡ್ರ ತರ ಎಲ್ಲ ಅಡ್ಗೆ ಮಾಡಕ್ ಬರುತ್ತೆ, ಚಾನ್ಸೇ ಇಲ್ಲ. ಶ್ರಾವಣಿ ನಿಮ್ ಮಾವ ಸೋಬನ್ ಉಂಡ್ಲೇ ಇಲ್ಲ ಕಣವ. ಅಯ್ಯೋ ಯಾಕತ್ತೆ? ನಾ ಮನೆಗೆ ಹೋಗಿ ಉಣ್ಣೋದು, ನಾನಿಲ್ಲಿ ಉಣ್ಣಕ್ಕಿಲ್ಲ ಅಂತ ಆಟ ಆಡ್ಕೊಂಡ್ ಕೂತಿದ್ರು. ಬೇಕಾದ್ರೆ ನೀನ ಕೇಳು. ಹೂ ಕಣವ, ಇವತ್ತು ನೀನೇ ಅಡಿಗೆ ಮಾಡಿದ್ಯಾ, ಓ ಪಸಂದ್ ಆಗದೆ ಅಂತ ಜಯ ಹೇಳಿದ್ಲು ಕಣ. ಅವನು ಮತ್ತೆ ಶ್ರಾವಣಿ. ಅಕ್ಕಯ್ಯ ಇಲ್ಲೇ ಊಟ ಮಾಡವ ಅಂತ ಬಂದಿದ್ದೆ. ಶ್ರಾವಣಿ, ಸೂರ್ಯನಿಗೆ ಕಾಳು ಫ್ರೈ ಬಳಸ್ತಾ ಹೆಂಗೆ ಒಳ್ಳೆ ಕಣ್ಕೊಂಡ್ ಬಿಡ್ತಾ ನೋಡ್ತಾ ಅವನೇ. ಪಪ್ಪುಂಗೆ ಊಟ ಇಷ್ಟ ಆಗ್ಲಿಲ್ಲ, ಅದಕ್ಕೆ ನೋಡಿ ಅರ್ಧ ಬೌಲ್ ಖಾಲಿ ಮಾಡಿದ್ದಾರೆ. ಅಡಿಗೆ ನೀನ ಮಾಡಿದ್ದು? ಏನಾಯ್ತು ಸೂರ್ಯ, ಇನ್ನೊಂದು ಸ್ವಲ್ಪ ಬೇಕಾ? ಬಡಿಸ್ಲಾ ಹೇಳಿ. ಏ ಮಗನ ಸೂರ್ಯ, ಚಾವಣಿ ಮಾಡಿದಂತ ಎಲ್ಲ ನೀನೇ ತಿನ್ಬಿಡ್ಬೇಡಕ್ಕಂತ, ನಮ್ಗೂ ಹೊಸ ಉಳ್ಸು. ಇಲ್ಲಪ್ಪಯ್ಯ, ನಾನ್ ತಿಂದಿಲ್ಲಪ್ಪ. ಇನ್ನ ಪಾತ್ರೆಲ್ ಹಾಗೆ ಇರ್ಬೇಕು ನೋಡಿ. ಸ್ವಲ್ಪನೂ ಚೆನ್ನಾಗಿಲ್ಲ, ನೀವು ತಿನ್ನಕ್ ಹೋಗ್ಬಿಡಿ. ಕಾಳು ಸರಿಯಾಗಿ ಬೆಂದೇ ಇಲ್ಲ. ಕಾಳು ಫ್ರೈ ತಿಂತಿದ್ನೋ ಕಲ್ಲು ಫ್ರೈ ತಿಂತಿದ್ನೋ ಒಂದು ಗೊತ್ತಾಗ್ತಿಲ್ಲ. ಪಪ್ಪ ಅದಕ್ಕೆ ಹೇಳೋದು ಶ್ರಾವಣಿ ಅಮ್ಮನ ಹತ್ರ ಚಾಲೆಂಜ್ ಮಾಡಬೇಡಿ ಅಂತ. ಈಗ ನೋಡಿ ಹೆಂಗಾಯ್ತು. ಫೋನ್ ಕಾಲ್ ಮಾಡ್ಬೇಕು ಬಂದೆ. ಏ ಮಗ, ಊಟನ ಅರ್ಧದಲ್ಲಿ ಬಿಟ್ಬಿಟ್ಟು ಹೋಯ್ತಿಯಲ್ಲ, ಯಾಕೆ? ಅದು ಕೈ ಬಸ್ಕೊಂಡ್ಬಂದ್ಬಿಡ್ತೀವಿ. ಇವನಿಗೆ ಏನಾಯ್ತು? ಏನಿಲ್ಲ ಕಣ, ಶ್ರಾವಣಿ ಹತ್ರ ಅಡಿಗೆ ಚೆನ್ನಾಗಿ ಮಾಡಿದ್ರೆ ನೀನ್ ಕೇಳಿದ್ ಕೊಡ್ಸಿ ಚಾಲೆಂಜ್ ಮಾಡಿದ್ದ, ಸೋತ್ಬಿಟ್ನಲ್ಲ ಅದಕ್ಕೆ. ಓ ಅಂತ. ಜಯ ಡಾರ್ಲಿಂಗ್, ನೀವಿಲ್ದೇ ಇದ್ದಾಗ ಪಪ್ಪ ಶ್ರಾವಣಿ ಅಮ್ಮಂಗೆ ಏನ್ ಹೇಳ್ತಿದ್ರು ಗೊತ್ತಾ? ಏ ಶ್ರಾವಣಿ, ಅವ್ವ ಮಾಡಿರೋ ಅಡ್ಗೆ ಎಷ್ಟು ಸಖತ್ತಾಗಿದೆ ಅಂತ ಹೇಳ್ತಿದ್ರು. ಇವ್ರಿಬ್ರಿಗೂ ಒಂದಲ್ಲ ಒಂದ್ ಗಲಾಟೆ ಇದ್ದೇ. ಬಕ್ಕದಕ್ಕ ಮತ್ತೆ ಕಣವ. ಸರಿ. ಶ್ರಾವಣಿ ಅಮ್ಮ ಬಿಡ್ಬೇಡಿ, ಪಪ್ಪ ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತಾರೆ, ಕೇಳೋದನ್ನ ಮರಿಬೇಡಿ. ಸರಿ ಪುಟ್ಟ, ನಾನು ಈಗಲೇ ಹೋಗಿ ಒಂದ್ಸರಿ ನೆನೆಸ್ಬಿಟ್ಟು ಬರ್ತೀನಿ. ಪಪ್ಪನ ಕತೆ ಇವತ್ತು ಮುಗೀತು.